ಆಹಾ ಹಾ 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 ಮೂಗನ್ಯಾಗ ಕಣ್ಣಾಗ ಎಲ್ಲ ನೀರು ಬಂದ್ಬಿಟ್ರು ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶಂಕರ್ ಬದಿ. ಇವತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ನಾನು ನಿನ್ನೆ ಒಂದು ಮಾಡಿದಂಥ ವಿಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನನಗೆ ಯೂಟ್ಯೂಬಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ. ನಿಮ್ಮ ಕಮೆಂಟೇ ನಮಗೆ ಸ್ವಲ್ಪ ಸ್ಫೂರ್ತಿ ಕೊಡುತ್ತೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇವಾಗ ನಾನು ಎಗ್ ಬುರ್ಜ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಈ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಈ 3 ಈರುಳ್ಳಿಯಿಂದ ಇವಾಗ ನಾನು ಎಗ್ ಬುರ್ಜ್ ಮಾಡ್ತಾಯಿದ್ದೀನಿ. ಬರ್ರಿ ಕೊಯ್ದು ಕೇಶು ಮಾಡೋವೆಲ್ಲ. ಏನು ಉಳ್ಳಾಗಡ್ಡಿ ಯೋಗು, ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಆಹಾ ಹಾ 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 ಮೂಗನ್ಯಾಗ ಕಣ್ಣಾಗ ಎಲ್ಲ ನೀರು ಬಂದ್ಬಿಟ್ರು ನೋಡ್ರಿ. ಇಂಥ ಪರಿ ಖಾರ ಇದ್ದರೆ ಮುಗಿದ ಕತ್ತಿ. ನಾವು 3 ಮಾಡೋಕೆ ಮಾಡಿದ್ದೆ, 2 ಆಗ್ಯಾವ. ಈಗ 2ಕ್ಕೆ ಸಾಕಾಗ್ತದೆ ನನಗೆ ಗೊತ್ತಿಲ್ಲ. ಏನಪ್ಪ ಟ್ಯಾಟು ಬಿಟ್ಟು ಕ್ಯಾಶ್ ಬರೋ ಇದು ಅಡುಗೆ ನಿಂತ್ಬಿಟ್ಟು ಅಂದ್ಕೊಂಡ್ಬಿಡ್ತಾರೆ ಎಲ್ಲೊಬ್ಬರು. ಅದು ಟ್ಯಾಟುದು ಬೇರೆ ರೀ. ಇದು ನನಗೆ ಸುಮ್ಮನೆ ಹಂಗೆ ಏನೋ ಒಂದು ಯೂಟ್ಯೂಬ್ ಮಾಡ್ಬೇಕಂತೇಳಿ ಮಾಡಕತ್ತೀನಿ. ಮಾಡ್ಬೇಕಂತಲ್ಲ, ಮನ್ಸಿಗೆ ನಾನು ಮಾಡಕತ್ತೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಒಂದು ಯಾವುದೋ ಒಂದು ಅಪರ್ಚುನಿಟಿ ಚಲೋ ಸಿಕ್ತೆ. ಇಷ್ಟು ದಿನ ಮಾಡ್ಬೇಕಂದ್ರೆ ಆಗಿದ್ದಿಲ್ಲ. ಈಗ ಹೆಂಡ್ತಿ ಊರಿಗೆ ಹೋಗ್ಯಾಳ. ಊರಿಗೆ ಹೋದ್ಮೇಲೆ ಸ್ವಲ್ಪ ಹೆಂಗೆ ಎತ್ತ ಅಂಥೇಳಿ ನೋಡಿ ಕಲ್ಯಾಕಂತ ಮಾಡಕತ್ತೀನಿ. ನೋಡ್ರಿ ನಾನು ಹೆಂಗೆ ಕಟಿಂಗ್ ಮಾಡ್ತಂತೇಳಿ. ಚಲೋ ಕಟ್ ಮಾಡ್ತಾನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫಾಸ್ಟ್ ಐತಲ್ಲ ಇದು. ನೋಡ್ರಿ ಕೆಂಪು ಐತಿದ್ದು, ಬರಲಾಟ ಖಾರ ಐತಿದ್ದು. ಕಣ್ಣಾಗ ಡಲಾಕ್ಷಿ ನೀರು ಬರಾಕತ್ತಾವ. ದೇವ, ಹೆಣ್ಮಕ್ಳು ಹೆಂಗೆ ಕೊಯ್ತಾರೋ ಮಾರ. ಹಿಂಗೆ ಇಷ್ಟಿಷ್ಟು ಖಾರ ಅವ್ರಿಗೆ ಹೆಂಗೆ ಖಾರ ಹತ್ತಲ್ಲೋ ಏನು, ಅವರು ಸ್ಟ್ರಾಂಗ್ ಇರ್ತಾರೆ ಗೊತ್ತಿಲ್ಲ. ಕರೆ ಒಂದು ಗ್ರೇಟ್ ಹೆಣ್ಮಕ್ಳು. ಏನು ಖಾರ ಅದ ಓ ಮಾರ ಇವು. ಉಳ್ಳಾಗಡ್ಡೆ ಏನು ಮೆಣಸಿನ್ಕಾಯಿ ಇಂಥ ಪರಿಷ್ಟ ಹಂಗೆ. ಯಾವ ಊರಿನ ಹೂ ಮಾರ ಇವು. ಎಷ್ಟು ಖಾರ ಅದಾವಲ್ಲ, ಮಣ್ಣು ತೆರೆಯಾಗಿ ಬರುವಂತ ಏನಿಲ್ಲ. ಇವು ಯಾವ ಊರಿನ ಸ್ಟ್ರಾಂಗ್ ಇರ್ತದೆ ನನಗೆ ಅದೇ ಅರ್ಥ ಆಗುವತ್ತು. ಫ್ರೆಂಡ್ಸ್, ನಿಮಗೆ ಯಾರು ನನಗೆ ಗೊತ್ತಿದ್ರೆ ನನಗೆ ಸ್ವಲ್ಪ ಕಮೆಂಟನ್ನು ಮಾಡಿರಿ. ಯಾಕಂದರೆ ಯಾವ ಊರಿನ ಉಳ್ಳಾಗಡ್ಡಿ ಖಾರ ಇರ್ತಾವು ಯಾವ ಇರ್ಲಾರ್ದು ಗೊತ್ತಿಲ್ಲ. ಇವು ಸೊಲ್ಲಾಪುರಿನೂ ಅಂತಾರ, ಒಬ್ಬೊಬ್ಬರು ಬಿಜಾಪುರಿನೂ ಅಂತಾರ. ಅಯ್ಯೋ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಆಮೇಲೆ 1-2 ಸ್ಪೂನು ಆಯಿಲ್ ಹಾಕ್ಕೋಬೇಕು. ಹೇಗಿರ್ತಪ್ಪ ಇದಿಲ್ಲ. ಕ್ಯಾಮರಾ ತೆಗೆದಿಲ್ಲ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ರೆ ಇದೆಲ್ಲ ಹಾಕ್ಕೋಬೇಕು. ಈರುಳ್ಳಿ ನಾನು ಸಿಂಪಲ್ ಮಾಡ್ತೀನಿ ರೀ. ಭಾಳ ತಲೆ ಕೆಡ್ಸೋಣಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅಷ್ಟು ಮಾಡೋಕ್ಕಾಗಂಗಿಲ್ಲ. ಇದು ಬೇಸ್ ಹಾಕಿ ಸ್ವಲ್ಪ ಕೆಂಪಗಾಗಂಗೆ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲ. ನಮ್ಮದು ಖಾರ ಪುಡಿ ಅಷ್ಟು ಖಾರ ಇರೋಂಗಿಲ್ಲ. ಯಾಕಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಅದಕ್ಕಷ್ಟು ಜಾಸ್ತಿ ಖಾರ ಇರೋಲ್ಲ. ಸ್ವಲ್ಪ ಕೆಂಪಗಾಗಿ ಕಾಣುತ್ತಷ್ಟೇ. ಇವಾಗ ಫೈನಲಿ ಮೊಟ್ಟೆ ಹಾಕಬೇಕು.
ಇನ್ನೊಂದು ಹಾಕ್ಬಿಡು, ಆಗಂಗಿಲ್ಲ ಸುಮ್ಮನೆ. ಅನ್ನಕ್ಕೂ ಇದು ಹಾಕ್ಬೇಕೀಗ. ಇದು ಬೇಸ್ ಅಲ್ಲಾಡಿಸ್ಬೇಕು, ಡಗ 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 ಅಂತೇಳಿ. ನೋಡ್ರಿ ಹೆಂಗೆ ಕಾಣಕತ್ತೈತೆ ಎಗ್ ಬುರ್ಜ್ ಫೈನಲಿ ಡನ್. ಹೀಗೆ ಮಾಡೋದು ಕಲ್ತ್ಬಿಟ್ಟೆ ನಾನು ಏನು ಹೇಳಿದ್ಲು, ನೀನು ಮಾಡ್ಕೊಂಡು ತಿನ್ನಂಗಿಲ್ಲ, ಬರೀ ಹೋಟ್ಲ್ನಾಗೆ ತಿಂತೆ ಅಂತೇಳಿ. ನಾನು ಏನ್ತಿ ಓದಾಗ್ಲಿದ್ದ ಒಂದು ಸರಿನೂ ಹೋಟ್ಲಿಗೆ ಹೋಗಿಲ್ಲ ನಾನು, ಎಲ್ಲ ಮನೆಗೆ ಮಾಡ್ಕೊಳಕತ್ತೀನಿ. ನಿನ್ನೆ ಹೋಗಿದ್ದೆ, ಅದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಅಷ್ಟೇ. ನಾನಾಗಿ ಊಟ ಮಾಡಲೇಬೇಕಂತೇಳಿ ಯಾವ ಹೋಟ್ಲಿಗೆ ಹೋಗಿಲ್ಲ. ಫೈನಲಿ ಡನ್ ಆಯ್ತು, ಎಗ್ ಬುರ್ಜ್ ಡನ್. ಮೊನ್ನೆ ಊರ್ಲಿದ್ದ ಬರತ್ನಾಗ ನಮ್ಮ ಅತ್ತೆಯವರು ಒಂದು 10-15 ರೊಟ್ಟಿ ಮಾಡಿ ಕಳಿಸಿದ್ರು, ಮೆತ್ತನ ರೊಟ್ಟಿ. ಅವೇ ನಾನೆಲ್ಲ ಕಡಕ್ ಮಾಡಿಟ್ಟಿನಿ. ಈಗ ಅವೇ ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. 2 ರೊಟ್ಟಿ, ಒಂದು ಸ್ವಲ್ಪ ರೈಸ್ ತಿಂದ್ಬಿಟ್ರೆ ಮುಗೀತು ಇವತ್ತಿನ ಊಟ. ಕೊತ್ತಂಬರಿ ಕರಿಬೇವು ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಇರೋದು ಬ್ಯಾಚುಲರು, ಅವೆಲ್ಲ ತಂದಿದ್ದು ಮತ್ತೆ ಒಣಗಿಸ್ಬೇಕು. ರೆಡಿ ಆಗೈತೆ. ಅಯ್ಯೋ ಸಟ್ನ